ಎಲ್ಲರಿಗೂ ನಮಸ್ಕಾರ. ಭಯ ಪಡಬೇಡಿ ನನ್ನ ನೋಡಿ. ಇವಾಗ ನಾಳೆ ಕೋಲಾರಮ್ಮನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡು. ಅದಕ್ಕೆ ನಾನು ಪೂಜೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕರೆಂಟು ಡಮಾರ್. ನನ್ನ ಕರ್ಮ ಹೆಂಗಿರುತ್ತೆ ಅಂತಂದರೆ, ವಿಡಿಯೋಸ್ ಮಾಡಬೇಕು ಅಂತಾಗಲೇ ಈ ಥರದ್ದೆಲ್ಲನೂ ಆಗ್ತಾ ಇರುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಇರೋ ಬೆಳಕಲ್ಲೇ ನಾವು ವಿಡಿಯೋ ಮಾಡ್ಕೋಬೇಕು. ಇನ್ನು ಕರೆಂಟಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರೋದಕ್ಕೆ ಪವರ್ ಹಳೆ ಸಾಮಾನು, ಹಳೆ ಪ್ಲಾಸ್ಟಿಕ್, ಇರೋ ಬೆಳಕಲ್ಲೇ ನಾವು ಮಾಡ್ಕೊಂಡ್ಬಿಡೋಣ. ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಬೆಳಕಿಗೋಸ್ಕರ. ಪವರ್ ಬರೋ ತನಕ ವೆಯ್ಟ್ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ. ಹೇಳಿದ್ನಲ್ಲ, ಕೋಲಾರಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಇದೆ ಅಂತ ಹೇಳಿ ನಮ್ಮ ಫ್ರೆಂಡ್ ಮಾಡಿಸ್ತಿರೋದು. ಬಟ್ ನಾನು ಪೂಜೆ ಕೊಟ್ಟು ಸ್ವಲ್ಪ ಪ್ರಸಾದ ಹಂಚೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರಸಾದಕ್ಕೆ ಏನಪ್ಪ ಹಂಚೋದು ಅಂದಾಗ ಅವರೇ ಐಡಿಯಾ ಕೊಟ್ಟು ಪುಳಿಯೋಗರೆ ಹಂಚೋಣ ಅಂತ ಹೇಳಿ, ಅದಕ್ಕೇ ಪುಳಿಯೋಗರೆ ಪುಡಿಗೋಸ್ಕರ ರೆಡಿಮೇಡ್ ತಂದು ಮಾಡೋದು ಬೇಡ, ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಅದಕ್ಕೆ ಇವಾಗ ಪುಳಿಯೋಗರೆ ಪುಡಿ ಮಾಡೋದಕ್ಕೋಸ್ಕರ ಎಲ್ಲ ತಯಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲಸದಲ್ಲಿ ಕೆಲಸ ವೀಡಿಯೋನೂ ಆಗುತ್ತೆ ಅಂತ ಹೇಳಿ ನಿಮಗೂ ತೋರಿಸ್ಬಿಡೋಣ ರೆಸಿಪಿ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಸ್ಟೈಲ್ ಪುಳಿಯೋಗರೆ ಪುಡಿ ಯಾವ ಥರ ಮಾಡೋದು ಅಂತ ಇವಾಗ ನೀವು ನೋಡ್ತೀರಾ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಧನ್ಯೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಒಣಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇಲ್ಲ, ಆದ್ದರಿಂದ ಹಸಿ ಕೊಬ್ಬರಿ ಇದೆ, ಹಸಿ ಕೊಬ್ಬರಿ. ಬಟ್ ನೀವು ಒಣಕೊಬ್ಬರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ಬಿಳಿ ಎಳ್ಳು, ಸ್ವಲ್ಪ ಮೆಂತ್ಯಕಾಳು ಮತ್ತು ಕರಿಬೇವು ಸೊಪ್ಪು, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ನಾರ್ಮಲ್ ಮೆಣಸಿನ್ಕಾಯಿ ಖಾರ ಇರೋವಂಥದ್ದು. ಇಷ್ಟಿದ್ರೆ ಸಾಕು. ರೆಸಿಪಿ ನೋಡೋಣ ಯಾವ ಥರ ಮಾಡೋದು ಅಂತ ಹೇಳಿ. ಈಗ ನಾನು ಈ ಗ್ಲಾಸ್ ಅಳತೆ ತಗೊಳ್ತಾ ಇದ್ದೀನಿ. ಕಪ್ಪು ಬೇಡ ನನಗೆ, ಈ ಗ್ಲಾಸ್ ಪರ್ಫೆಕ್ಟ್ ಅಳತೆ. ನನ್ನ ಪ್ರಕಾರ ಈ ಗ್ಲಾಸ್ ಅಳತೆ ಮಾಡಿದ್ರೆ ನನಗೆ ಪರ್ಫೆಕ್ಟಾಗಿ ಕ್ವಾಂಟಿಟಿ ಸರಿ ಹೋಗುತ್ತೆ. ಆದ್ದರಿಂದ ನಾನು ಈ ಗ್ಲಾಸ್ ತಗೊಳ್ತಾ ಇದ್ದೀನಿ. ಇವಾಗ ಈ ಗ್ಲಾಸಲ್ಲಿ ಎಲ್ಲ ಎರಡೆರಡು ಗ್ಲಾಸ್ ತಗೊಳ್ತಿದ್ದೀನಿ. ನೀವು ಕಪ್ ತಗೊಳ್ಳೋದಾದರೆ ಕಪ್ ತಗೊಳ್ಳಿ. ಎರಡು ಗ್ಲಾಸ್ ಧನ್ಯೆ, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಕಡಲೆಬೇಳೆ, ಇದೇ ಗ್ಲಾಸಲ್ಲಿ 2 ಗ್ಲಾಸು ಉದ್ದಿನಬೇಳೆ ಇರಲಿಲ್ಲ, ಅದಕ್ಕೆ ಅಂಗಡಿನಲ್ಲಿ ತರಿಸ್ಕೊಂಡಿದ್ದೀನಿ ಇವಾಗ ತಾನೆ. ಮೇಯ್ನಾಗಿ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಧನ್ಯನೇ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು. ಇದು ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ. ಕಡಲೆ ಬೀಜ ಬಂದಿದೆ ಇದರೊಳಗಡೆ. ನಾನು ಏನಪ್ಪ ಇಷ್ಟು ದೊಡ್ಡದಾಗಿದೆ ಅಂದ್ಕೊಂಡೆ, ಕಡಲೆ ಬೀಜ. ಬಾಡಿಗೆ ಮೆಣಸಿನ್ಕಾಯಿ ಬಂದು ಖಾರ ಇರೋದಿಲ್ಲ, ಸೊ ಇದು ಕಲರ್ಗೋಸ್ಕರ ಮಾಡ್ಕೊಳ್ತೀವಿ ನಾವು. ಕಲರ್ಗೋಸ್ಕರ, ಹಾಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಬಾಡಿಗೆ ಮೆಣಸಿನ್ಕಾಯಿ. ಹಾಗೆ ಕರಿಬೇವು ಸೊಪ್ಪು ಇದ್ರೊಳಗೇ ಹುರ್ಕೊಂಡು, ಇದ್ರ ಜೊತೆಗೇ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಆದ್ದರಿಂದ ಕರಿಬೇವು ಸೊಪ್ಪು ಇಂಪಾರ್ಟೆಂಟು. ಇವಾಗ ಇದೆಯಲ್ಲ, ಧನ್ಯೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಇವು ಮೂರನ್ನೂ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಖಾರದ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಕರಿಬೇವು ಸೊಪ್ಪನ್ನು ಅದ್ರ ಜೊತೆಗೇ ಹಾಕ್ಕೊಳ್ಳೋಣ. ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡು, ಇದು ಬಾಣಲಿನಲ್ಲಿ ತೇವ ಏನು ಇಲ್ದಂಗೆ ನೋಡ್ಕೋಬೇಕು. ಮೂರನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ.
ಉರಿ ನೋಡ್ಕೊಂಡು ಇಟ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಂಡು ಸೀದೋಗೋ ಥರ ಮಾಡ್ಕೋಬೇಡಿ. ಉರಿ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ಯಾರಾದರೂ ನೀವು ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಿದ್ರೆ ಇದನ್ನು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ. ಅಡುಗೆ ಮಾಡಿ ಅಭ್ಯಾಸ ಇರೋರ್ಗಾದ್ರೆ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಅಭ್ಯಾಸ ಇಲ್ಲದೆ ಇರೋರ್ಗೆ ಗೊತ್ತಾಗಲ್ವಲ್ಲ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಮಾಡುವಾಗ ಜಾಗ್ರತೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇದನ್ನ. ಹುರಿತಿರ್ಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ, ಕಲಿಸ್ಕೊತಾ ಇರಬೇಕು. ಇಲ್ಲ ಅಂತಂದ್ರೆ ತಳದಲ್ಲಿರೋವು ಸಿದೋಗೋ ಥರ ಆಗುತ್ತೆ. ನಾವು ಇದನ್ನ ಹುರ್ಕೊಳ್ತಿರ್ಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಇದು ಹುರಿದಿದ್ದಾದ್ಮೇಲೆ ಸೈಡಿಗೆ ತಗೊಂಡು ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಆರಿಸ್ಕೋಬೇಕು. ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಲ್ವ, ಅದಕ್ಕೆ ಸೈಡಿಗೆ ತಗೊಂಡ್ಮೇಲೆ ಅದನ್ನು ಸ್ವಲ್ಪ ಆರಿಸ್ಬೇಕು. ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಂಡ್ಬಿಡೋಣ. ಎಲ್ಲ ಒಂದೇದ್ರಲ್ಲೇ ಹುರ್ಕೋಬಹುದು, ಬಟ್ ಜಾಗ ಸಾಕಾಗಲ್ಲ, ಅಂದರೆ ಚಿಕ್ಕದು ಇದೆಯಲ್ಲ ಬಾಣಲಿ, ಅದರಿಂದ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನ ಒಂದೇದ್ರಲ್ಲೇ ಒಂದೇ ಸಲ ಹುರ್ಕೋಬಹುದು. ಇಷ್ಟು ಸಾಕು, ಇದೇನು ಜಾಸ್ತಿ ಹುರಿಯೋದು ಬೇಕಾಗಿಲ್ಲ. ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಇದು ತಣ್ಣಗಾಕಕ್ಕೆ ಇಟ್ಟಿದ್ನಲ್ಲ, ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ, ಇದು ತಣ್ಣಗಾಗಿದೆ. ಇನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಕೊಬ್ಬರಿ ಬೆರೆಸ್ಕೊಂಡ್ರೆ ನಮ್ಮ ಪುಳಿಯೋಗರೆ ಪುಡಿ ರೆಡಿ. ಗೊಜ್ಜು ಯಾವಾಗ ಬೇಕಂದ್ರೂ ಆವಾಗ ಪುಡಿ ಬೆರೆಸ್ಕೊಂಡು ಗೊಜ್ಜು ಮಾಡ್ಕೋಬಹುದು. ಆದರೆ ಗೊಜ್ಜು ಮಾಡೋ ವಿಧಾನ ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ. ಇದು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗಲ್ಲ, ಗೊಜ್ಜು ಕೂಡ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ನಾವು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆಗಲೇ ಮೆಂತ್ಯ ಹಾಕಿರಲಿಲ್ಲ, ಈಗ ಮೆಂತ್ಯ ಹಾಕ್ತಿದ್ದೀನಿ. ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸಿಗೆ ಹಾಕಿದ್ರೆ ಸರಿ ಹೋಗುತ್ತೆ. ಹುರಿಬೇಕಾಗಿತ್ತು, ಇಟ್ಸ್ ಓಕೆ, ಮರ್ತೋಗಿದ್ದೀನಿ, ಬಟ್ ನೀವು ಹುರ್ಕೊಳ್ಳಿ. ಇದ್ರ ಜೊತೆಗೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಖಾರಕ್ಕೆ. ಇವಾಗ ಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕ್ಕೊಂಡ್ಬಿಡೋಣ. ಒಂದ್ಸಲಕ್ಕೆ ಆಗಿಲ್ಲ ಅಂತಂದರೆ 2 ಟೈಮ್ಸ್ ಹಾಕ್ಕೊಳ್ಳಿ. ನನಗೆ ಇಷ್ಟಕ್ಕೆ ತುಂಬೋಗಿದೆ, ಆಮೇಲೆ ಸೆಕೆಂಡ್ ಟೈಮ್ ಹಾಕ್ಕೊಳ್ತೀನಿ ಇದನ್ನು. ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಇದೆ. ನಾವು ಇದರಲ್ಲಿ ಅರಿಶಿಣ ಹಾಕಿಲ್ಲ. ಅರಿಶಿಣ ಹಾಕಿದ್ಮೇಲೆ ಇನ್ನೊಂಚೂರು ಕಲರ್ ಬರುತ್ತೆ. ಇನ್ನೂ ಒಂಚೂರು ಕೆಂಪು ಕಲರ್ ಬೇಕು ಅಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೊಂಚೂರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಈಗ ಕೊಬ್ಬರಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಈ ಪುಡಿನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಮಾಡೋವಾಗ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇಲ್ಲೇನಾದರೂ ಸ್ಕಿಪ್ ಮಾಡ್ತಿದ್ದೀರಾ ಅಂತಂದರೆ ಗೊಜ್ಜಿಗೆ ಹಾಕ್ಕೋಬೇಕಾಗುತ್ತೆ ಕೊಬ್ಬರಿನ. ಪುಡಿ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೇಕು ಅನ್ನೋರು ಕೊಬ್ಬರಿನ ಇವಾಗ ಮಿಕ್ಸ್ ಮಾಡ್ಕೋಬೇಡಿ. ಯಾವಾಗ ಗೊಜ್ಜು ಮಾಡ್ಕೊಳ್ತಿರೋ ಆಗಿಂದಾಗ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾಕ್ ಇಡಬೇಕು, ಸ್ಟೋರ್ ಮಾಡ್ಕೋಬೇಕು ಅನ್ನೋದಾದರೆ ಕೊಬ್ಬರಿನ ಇವಾಗ ಮಿಕ್ಸ್ ಮಾಡೋದು ಬೇಡ. ಗೊಜ್ಜು ಮಾಡೋವಾಗ ಹಾಕ್ಕೊಂಡ್ರೆ ನಡೆಯುತ್ತೆ. ಈ ವಿಡಿಯೋದಲ್ಲೇ ಪುಳಿಯೋಗರೆ ಗೊಜ್ಜು ಮಾಡೋದು ಕೂಡ ತೋರಿಸೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ತೋರಿಸ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪುಳಿಯೋಗರೆ ಗೊಜ್ಜು ಕೂಡ ನಮಗೆ ಬೇಕು ರೆಸಿಪಿ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಇವಾಗ ಮಾಡ್ಕೊಂಡಿರೋ ಪುಡಿ ಸರಿಸುಮಾರು 20ರಿಂದ 30 ಜನಕ್ಕೆ ಆರಾಮಾಗಿ ಮಾಡ್ಬೋದು. ತಿಕ್ಕಾಗಿ ಬೆರೆಸ್ಕೊಂಡ್ರೂ 20ರಿಂದ 30 ಜನಕ್ಕಾಗುವಷ್ಟು ಅನ್ನ ಬೆರೆಸ್ಕೋಬಹುದು ಗೊಜ್ಜು ಮಾಡ್ಕೊಂಡಿದ್ದಾದಮೇಲೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ನ ಹೊಸದಾಗಿ ನೋಡ್ತಿರೋರು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.